ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಕಾವೇರಿಪುರದ ಕರ್ನಾಟಕ ಲೇಔಟ್ನಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ಶ್ರೀರಾಮನವಮಿಯ ವಿಶೇಷ ಪೂಜಾಲಂಕಾರ ಹಾಗೂ ಮಜ್ಜಿಗೆ, ಪಾನಕ ಹಾಗೂ ಕೋಸಂಬರಿಯನ್ನು ವಿತರಿಸಲಾಯಿತು. ಟ್ರಸ್ಟ್ನ ಅಧ್ಯಕ್ಷರಾದ ಲಯನ್ ಲಕ್ಷ್ಮೀಪತಿ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಜನ ಭಕ್ತಾದಿಗಳು ಆಗಮಿಸಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಶ್ರೀರಾಮನವಮಿ ಪೂಜೆಯಲ್ಲಿ ಪಾಲ್ಗೊಂಡರು. ನಾವು ಆಲೆ ಒಂದು 20-25 ವರ್ಷಗಳಿಂದನೂ ಈ ದೇವಸ್ಥಾನದ ಕಾರ್ಯಕ್ರಮನ ನಡ್ಸ್ಕೊಂಡು ಬರ್ತಾಯಿದ್ದೀವಿ. ಶ್ರೀರಾಮನವಮಿನೂ ಸಹ ವರ್ಷ ಮಾಡ್ತಾ ಇರ್ತೀವಿ. ಬಂದಾಗ ಭಕ್ತಾದಿಗಳು ನಮಗೆ ಯಾವುದೇ ಕಾರ್ಯಕ್ರಮಕ್ಕೂ ಭಾಳ ಸಪೋರ್ಟ್ ಮಾಡಿ ವೈಕುಂಠ ಏಕಾದಶಿ ದಿನ ನಮಗೆ ಒಂದು 20-30 ಸಾವಿರವರೆಗೂ ಜನ ಬರ್ತಾರೆ. ಬಂದು ನಮ್ಮಲ್ಲೇನು ಇದೆ ಎಷ್ಟು ಬೆಳಿಗ್ಗೆ 4 ಗಂಟೆಗೆ ಬಂದರೆ ರಾತ್ರಿ 2 ಗಂಟೆವರೆಗೂ ನಮ್ಮ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ಸುತ್ತಮುತ್ತ ದೇವಸ್ಥಾನ ಇದ್ದರೂ ಸಹ ನಮ್ಮ ದೇವಸ್ಥಾನದಲ್ಲಿ ಭಕ್ತಾದಿಗಳು ಜಾಸ್ತಿ ಬರ್ತಾಯಿರ್ತಾರೆ. ತುಂಬ ನಾವೇ ಓನ್ಲಿ ದರ್ಶನ ಮಾಡ್ತೀವಿ ಅಷ್ಟೇ, ಪ್ರಸಾದ ಮಾತ್ರ ಸ್ವಲ್ಪ ಲಾಡು ಒಂದು ಕೊಡ್ತೀವಿ ಅಷ್ಟೇ. ಅದು ಬಿಟ್ಟು ಸಿಕ್ಕಾಬಿಟ್ಟೆ ಜನ ಬರ್ತಾಯಿರ್ತಾರೆ. ದರ್ಶನಕ್ಕೆ ಅಷ್ಟು ಸೂಪರಾಗಿರ್ತದೆ. ಸ್ಥಳನೂ ಅಷ್ಟು ಮಹಿಮೆ ಚೆನ್ನಾಗಿದೆ. ಸರ್ ಈಗ ಹೇಳ್ತಾರೆ, ಹಿಂದೆ 500-600 ವರ್ಷಗಳ ಹಿಂದೆ ಇದು ಒಂದು ದೊಡ್ಡ ಆಲದ ಮರ ಇತ್ತು. 7 ಹಳ್ಳಿ ಏನಿದೆ, ಕುರುಬರಹಳ್ಳಿ, ಜೋಗನಹಳ್ಳಿ, ಶಿವನಹಳ್ಳಿ ಇಂಥ 7 ಹಳ್ಳಿ ಏನಿದೆ, ಅವರು ಇದು ಜಾತ್ರೆ ಮಾಡಿ ಈ ಸ್ಥಳದಲ್ಲಿ ಇದನ್ನು ಮುತ್ತುರಾಯ ಸ್ವಾಮಿ ಅಂತ ಮಾಡಿ ಇಲ್ಲಿಗೆ ಮುತ್ತಿರಾಯ ಸ್ವಾಮಿ, ಕುರುಬರಹಳ್ಳಿ ದೊಡ್ಡಮ್ಮ, ಆಮೇಲೆ ಮಂಜುನಾಥ ನಗರದಲ್ಲಿ ದೊಡ್ಡಮ್ಮ, ಎಷ್ಟು 7 ಹಳ್ಳಿನಲ್ಲಿ ದೊಡ್ಡಮ್ಮನೇ ಇಲ್ಲಿ ಮೇಯ್ನು. ನಮ್ಮ ಹಳ್ಳಿಗಳಿಗೆ ದೊಡ್ಡಮ್ಮನೇ ಮೇಯ್ನ್ ದೇವರಾಗಿದೆ. ಅದರಿಂದ ಇದನ್ನು ಮುತ್ತುರಾಯ ಸ್ವಾಮಿಯೂ ಸಹ ಅದೇ ಪ್ರಸಿದ್ಧವಾಗಿ ಇಲ್ಲಿ ಪೂಜೆ ಮಾಡ್ಕೊಂಡು ಬೇರೆ ದೇವಸ್ಥಾನಕ್ಕೆ ಹೋಗ್ತಾರೆ. ಈ ವರ್ಷಕ್ಕೊಂದು ಸಾರಿ ಇಲ್ಲಿ ಹಬ್ಬ ಮಾಡ್ತಾರೆ ಕುರುಬರಹಳ್ಳಿಲಿ. ನಮ್ಮ ದೇವಸ್ಥಾನದಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಫಸ್ಟು, ಆಮೇಲೆ ಹಳ್ಳಿಯವರೆಲ್ಲ ಬಂದು ಜಾತ್ರೆಗಳು ಮಾಡ್ತಾರೆ, ಊರ ಹಬ್ಬಗಳು ಮಾಡ್ತಾರೆ. ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಮಾಡಿದ್ವಲ್ವ, ಅವಾಗ ಲಕ್ಷ್ಮೀನೂ ಸಹ ಅದೇ ಇದರಲ್ಲಿ ಮುಹೂರ್ತದಲ್ಲಿ ಲಕ್ಷ್ಮೀನೂ ಸಹ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ. 2 ದೇವರುಗಳು ಭಾಳ ಪವರ್ಫುಲ್ಲು. ಯಾರು ನಮ್ಮ ಭಕ್ತಾದಿಗಳು ಏನು ಹರಕೆ ಇಟ್ಕೊಂಡ್ರು ಆದಷ್ಟು ಬೇಗ ಆ ಕಾರ್ಯಕ್ರಮ ಆಗುತ್ತೆ. ಎಷ್ಟೋ ಫ್ರೀ ಮದುವೆಗಳು ಮಾಡ್ತೀವಿ, ಉಚಿತವಾಗಿ ಮದುವೆಗಳು ಮಾಡ್ತೀವಿ. ನಮಗೇನು ಖರ್ಚು ವೆಚ್ಚ ಏನು ಕೇಳಲ್ಲ. ಬಂದು ತಾಳಿ ತಂದು ಅವ್ರ ತಂದೆ ತಾಯಿ ಅವ್ರ ಬಂಧು ಬಳಗ ಬಂದು 10 ಜನ 20 ಜನ ಬಂದು ಮದುವೆ ಮಾಡ್ತೀವಿ. ನಾವು ಯಾರಿಗೂ ಯಾವುದೇ ಥರ ಹೊರೆ ಇಲ್ಲ. ಅವ್ರು ಯಾವ ರೀತಿ ಬೇಕು ಕೇಳಿದ್ರು ಆ ಥರ ನಾವು ನೋಡ್ಕೊಡ್ತೀವಿ. ತೊಂದರೆ ಇದು ಮಾಡಲ್ಲ, ತೊಂದರೆ ಕೊಡೋಕ್ಕೆ ಹೋಗಲ್ಲ. ಮದುವೆ ಮಾಡಿದೆ ಇಲ್ಲಿ ಮದುವೆ ಆಗಿರೋರಿಗೆಲ್ಲ ಒಳ್ಳೆ ಮಕ್ಕಳಾಗಿದೆ, ಒಳ್ಳೆ ಜನ ಆಗಿದ್ದಾರೆ ಮತ್ತು ತುಂಬ ಅನುಕೂಲತೆ ತುಂಬ ಚೆನ್ನಾಗಿದೆ. ಕೆಲಸ ಇಲ್ಲ ಅಂತ ಬಂದು ವರ್ಷಾನುಗಟ್ಟಲೆ ಕೆಲವರು ಓಡಾಡ್ತಾರೆ. ಆದರೆ ಅವ್ರಿಗೆಲ್ಲ ಇಲ್ಲಿ ನಮ್ಮ ರಾಮಭಟ್ರು ಅಂತ ಇದ್ದರು, ಅವರು ಶ್ರೀನಿವಾಸ ಸ್ವಾಮಿ ದೇವಸ್ಥಾನ ಅಂತ ನಮ್ಮ ದೇವಸ್ಥಾನ ಮಾಡ್ತಾಯಿದ್ರು. ಅವರು ನಾನು ಅಮೇರಿಕಕ್ಕೆ ಹೋಗ್ಬೇಕು ಅಂದರು. ನಮ್ಮನೇನು ಕೇಳ್ತೀರಿ, ದೇವರ ಇದೆ ಕೇಳ್ರಿ ನೀವು, ಅವ್ರು ಕೊಡ್ತಾರೆ. ಅವರಾದ 1 ವರ್ಷ 9 ತಿಂಗಳಿಗೆ ಅಮೇರಿಕಕ್ಕೆ ಹೋಗಿ ಬಂದರು. ಸ್ವಂತ ಮನೆ ತೊಗೊಂಡ್ರು, ಸ್ವಂತ ಕಟ್ಟಿದ್ರು. ಯಾಕೆಂದರೆ ಅದು ನಡೆದದ್ದು ಕತೆ. ಅವ್ರು ಕೇಳ್ತಾ ಇದ್ದದ್ದು ತಕ್ಕನಾಗೆ ಅವ್ರಿಗಾಯಿತು. ನಮಗೂ ದೇವರು ನಮ್ಗೆ ಯಾವುದೇ ಥರ ನಮ್ಮ ಕುಟುಂಬದಲ್ಲಿ 100-120 ಜನ ಇದ್ದೀವಿ. ಆ ಮಕ್ಕಳು ಮರಿಯೋದು ಸುಧಾ ಕಾಪಾಡ್ತಾನೆ. ನಾವು ಇನ್ಯಾವ ಇದು ಅಪೇಕ್ಷೆ ಕೇಳಲ್ಲ. ನಮ್ಮ ಏನಿದೆ ನಮ್ಮ ಪೈಕಿ ನಮ್ಮ ಜನಾಂಗ, ನಮ್ಮ ಮನೆತನ ಎಲ್ಲರೂ ಚೆನ್ನಾಗಿ ನಂಬಿದ್ದೀವಿ. ಪ್ರತಿಯೊಬ್ಬರಿಗೂ ಅನುಕೂಲತೆ ಇದೆ. ದಿನನಿತ್ಯ ನಾವು ಒಂದಿನೂ ಬಾಗಿಲಾಕಲ್ಲ. ಶನಿವಾರ ಮಾಮೂಲಿ ಚೆನ್ನಾಗಿ ಮಾಡ್ತೀವಿ. ಶನಿವಾರ ತುಂಬ ಜನ ಬರ್ತಾರೆ. ಆದರೆ ಮಾಮೂಲಿ ನಾವು ಬಾಗಿಲು ತೆಗಿತೀವಿ, ಅರ್ಚಕರು ಬರ್ತಾರೆ, ಪೂಜೆ ಮಾಡ್ತಾರೆ, ಜನಗಳು ಬರ್ತಾರೆ, ಭಕ್ತಾದಿಗಳು ತುಂಬ ನಂಬಿದ್ದಾರೆ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನಿ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮರುಗ್ಮ ವ್ಯಾಮೋಹತಸ್ತತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೆ ಸದಯೈಕ ಸಿಂಧೋ ರಾಮಾನುಜಸ್ಯ ಶರಣಂ ಪ್ರಪದ್ಯ. ಶ್ರೀಮತೆ ರಾಮಾನುಜಾಯ. ಶ್ರೀಯಕಾಂತಾಯ ಕಲ್ಯಾಣ ದೇಹೇರ್ದಯೇರ್ತಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ವೆಂಕಟಾದ್ರಿ ಸಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನಂ ವೆಂಕಟೇಶ ಸಮೋದೇವೋ ನ ಭೂತೋ ನ ಭವಿಷ್ಯತಿ. ಈ ಮಂತ್ರದಲ್ಲಿ ಬರೋ ಹಾಗೆ ವೆಂಕಟಾದ್ರಿ ಸಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನಂ ವೆಂಕಟೇಶ ಸಮೋದೇವೋ ನ ಭೂತೋ ನ ಭವಿಷ್ಯತಿ ಅಂತ ಹೇಳಾಗೆ ಇಲ್ಲಿನ ವಿಷಯಗಳನ್ನು ಹೇಳೋದಕ್ಕೆ ಆಗೋದಿಲ್ಲ.
ಯಾವುದೇ ಒಂದು ವಿಚಾರ ಆಗಿರ್ಬೋದು, ಮಂತ್ರದಲ್ಲಿ ಬರೋ ರೀತಿ ವೆಂಕಟೇಶ ಇಲ್ಲದೆ ಯಾವುದೇ ಒಂದು ವಿಚಾರವೂ ಇಲ್ಲ, ವೆಂಕಟೇಶ್ವರ ಇಲ್ಲದೆ ಯಾವುದೇ ಒಂದು ಕ್ಷೇತ್ರವಿಲ್ಲ. ವೆಂಕಟೇಶ್ವರ ಅಂತಂದರೆ ಯಾವುದಕ್ಕೆ ಹೇಳೋದಕ್ಕೆ ಒಂದು ಮಹಿಮೆನೇ ಇಲ್ಲ, ಆ ಮಹಿಮೆಗಳನ್ನು ತಿಳಿಸೋದಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ಇಲ್ಲಿನ ವಿಶೇಷ ಅಂತ ಹೇಳಿದ್ರೆ ಕಲ್ಯಾಣ, ವಿವಾಹ ವಯಸ್ಕ ಬಂದಿರತಕ್ಕಂಥವ್ರಿಗೆ ಮುಖ್ಯವಾಗಿ ಬರ್ತಕ್ಕಂಥದ್ದು ಈಗಿನ ಕಾಲದಲ್ಲಿ ಮದುವೆ ಆಗೋದಿಲ್ಲ ಅನ್ನೋ ಒಂದು ವಿಚಾರ. ಆ ವಿಚಾರವಾಗಿ ತೊಗೊಂಡ್ರೆ ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ ಕಲ್ಯಾಣೋತ್ಸವನ ಮಾಡ್ತಕ್ಕಂಥದ್ದು. ಯಾರೇ ಆದರೂ ಸರಿ ಇಲ್ಲಿ ವರ್ಷದಲ್ಲಿ ಒಮ್ಮೆ ಮಾತ್ರ ಕಲ್ಯಾಣೋತ್ಸವ ಆಗುತ್ತೆ, ಅದು ವೈಕುಂಠ ಏಕಾದಶಿ ದಿನ. ಅವತ್ತಿನ ಹಿಂದಿನ ದಿನ ದಶಮಿಯಂದು ಸ್ವಾಮಿಗೆ ಸಂಜೆ ಕಲ್ಯಾಣ ಮಹೋತ್ಸವವನ್ನು ಸಾಮೂಹಿಕವಾಗಿ ಅದ್ದೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆವತ್ತಿನ ದಿವಸ ಭಗವಂತನ ಸೇವೆಗೆ ಯಾರೇ ಕೂಡ ಬಂದರೂ ಆ ಭಗವಂತನ ಸೇವೆಯನ್ನು ಯಾರು ಸಲ್ಲಿಸ್ತಾರೋ ಅವ್ರಿಗೆ ಅನುಕೂಲವಾಗುತ್ತೆ. ಅವರು ಅವತ್ತಿನ ಬಂದು ಕಲ್ಯಾಣೋತ್ಸವಕ್ಕೆ ಭಾಗವಹಿಸಿ ಆ ಕಂಕಣ ದಾರವನ್ನು ಕಟ್ಕೊಂಡು ನಮಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ನಮಗೆ ಕಲ್ಯಾಣ ಮದುವೆ ವಿವಾಹ ಆಗಬೇಕು ಅಂತ ಕೇಳಿಕೊಂಡ್ರೆ ಅದಾದ 48 ದಿನದಲ್ಲಿ ಮದುವೆ ಆಗಿರುವಂಥ ತುಂಬ ವಿಚಾರಗಳಿದೆ. ಅದೇ ಅಲ್ಲದೆ ವಿವಾಹ ವಿಚ್ಛೇದನವಾಗಿರೋರಿಗೆ ಮದುವೆ ಆಗಿರ್ಬೋದು, ಮಕ್ಕಳಿಲ್ಲದೆ ಇರೋರಿಗೆ ಸಂತಾನವಾಗಿರ್ಬೋದು, ಅಂಥವರು ವಿಶೇಷವಾಗಿ ಇಲ್ಲಿ ಬಂದು ಭಗವಂತನನ್ನು ಪ್ರಾರ್ಥನೆ ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ಕಲ್ಯಾಣವಾದ ನಂತರ ಅಂದರೆ ವಿವಾಹವಾದ ನಂತರ ನಿಮ್ಮ ಕಲ್ಯಾಣೋತ್ಸವ ಮಾಡ್ತೀವಿ ಅಂತನೋ ಅಥವಾ ದೇವರಿಗೆ ಮಾಂಗಲ್ಯವನ್ನು ದಾನ ಮಾಡ್ತೀವಿ ಅಂತಲೋ ಹೇಳೋ ಅಥವಾ ಅಭಿಷೇಕ ಮಾಡ್ತೀವಿ ಅಂತನೋ ಏನೋ ಒಂದು ವಿಚಾರವನ್ನು ಅವರ ಮನಸ್ಸಲ್ಲಿ ಅವರಿಗೆ ಶಕ್ತಿ ಭಕ್ತಿ ಅನುಸಾರವಾಗಿ ಏನು ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ತಾರೋ, ಎಷ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೋ ಅಷ್ಟೇ ಭಕ್ತಿಯಿಂದ ಭಗವಂತ ಅವರಿಗೆ ಪ್ರೀತಿಯಿಂದ ಅವ್ರು ಕೇಳಿದಂಥ ಮನೋರಥವನ್ನು ನೆರವೇರಿಸ್ತಾ ಎಲ್ಲರಿಗೂ ಕೂಡ ಇಲ್ಲಿವರೆಗೂ ಅನುಕೂಲ ಮಾಡಿಕೊಡ್ತಾ ಬಂದಿದ್ದಾನೆ. ಭಗವಂತನ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಕೇಳ್ಕೊಳ್ತಾ ಇವತ್ತಿನ ದಿವಸದ ಶ್ರೀರಾಮನವಮಿ ಪ್ರಯುಕ್ತವಾಗಿ ನಡೀತಾ ಇರತಕ್ಕಂಥ ಭಗವಂತನ ಆರಾಧನೆಯಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಆ ಭಗವಂತನ ಕೃಪಾ ಕಟಾಕ್ಷ ಎಲ್ರಿಗೂ ಸಿಕ್ಕಿ ಎಲ್ಲರೂ ಕೂಡ ಭಗವಂತನ ಕೃಪೆಗೆ ಪಾತ್ರ ಆಗಲಿ ಅಂತ ಕೇಳ್ಕೊಳ್ತಾ ಈ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ.